ಭ್ರಷ್ಟ ಕೇಂದ್ರ ಸರ್ಕಾರಕ್ಕೆ, ದಲಿತ ವಿರೋಧಿ ಕೇಂದ್ರ ಬಿಜೆಪಿ ಭ್ರಷ್ಟ ಸರ್ಕಾರಕ್ಕೆ, ದಲಿತ ವಿರೋಧಿ ಕೇಂದ್ರ ಬಿಜೆಪಿ ಭ್ರಷ್ಟ ಸರ್ಕಾರಕ್ಕೆ. ರಾಮಲೀಲಾ ಮೈದಾನದಲ್ಲಿ ದಿನಾಂಕ 8/8/2026 ಸಾರ್ವಜನಿಕ ಸಭೆ ಭಾಷಣ ಮಾಡಿ ಆ ಸರ್ಕಾರಗಳನ್ನ ಕೇಂದ್ರ ಮತ್ತು ಉತ್ತರಾಖಂಡ ಸರ್ಕಾರವನ್ನ ಕೆಲವು ನೀತಿ ವಿರುದ್ಧ ಎಚ್ಚರಿಕೆ ದಲಿತ ಒಬ್ಬ ನಾಯಕನಿಗೆ ಮತ್ತು ಈ ದೇಶದ ಎಲ್ಲ ದಲಿತ ಶೋಷಿತ ವರ್ಗಕ್ಕೆ ಅವಮಾನ ಮಾಡಿರ್ತಕ್ಕಂಥ ಅಂತ ಒಂದು ವಿಷಯನ ಖಂಡಿಸಿ ಇವತ್ತೇ ನಾವು ಸಾಗರ ತಾಲೂಕು ಬ್ಲಾಕ್ ಕಾಂಗ್ರೆಸ್ ಇಂದ ಈ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ. ಅದ್ರ ಜೊತೆಗೆ ಒಂದು ದಲಿತ ಜನಾಂಗದಿಂದ ಸ್ವಂತ ಶಕ್ತಿ ಶ್ರಮದಿಂದ ಅವರು ಇವತ್ತು ರಾಷ್ಟ್ರೀಯ ನಾಯಕರಾಗಿ ಬೆಳೆದಿರ್ತಕ್ಕಂಥ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಅವಮಾನ ಮಾಡಿರ್ತಕ್ಕಂಥ ಘಟನೆ ಇದೆಯಲ್ಲ, ನಾಗರಿಕ ಸಮಾಜ ತಲೆ ತಗ್ಗಿಸುವಂಥದ್ದು. ನಾವೇನಿವತ್ತು ವಿಶ್ವಗುರು ಅಂತ ಹೇಳ್ತೀವಲ್ಲ, ಇದೇ ವಿಶ್ವಗುರು ಹೇಳಿರ್ತಕ್ಕಂಥದ್ದು ತನ್ನ ಅನುಯಾಯಿಗಳಿಗೆ ಒಬ್ಬ ರಾಷ್ಟ್ರೀಯ ನಾಯಕನಿಗೆ ಅವಮಾನ ಮಾಡತಕ್ಕಂಥ ಮನಸ್ಥಿತಿ ಇದೆಯಲ್ಲ ಇವತ್ತು, ಅದು ನಿಜವಾಗ್ಲೂ ನಾವು ಇವತ್ತು ಏನು ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂದಿದೆಯಾ ಅಥವಾ ಸಂವಿಧಾನವನ್ನು ನಾವು ಸಂವಿಧಾನಬದ್ಧವಾಗಿ ಆಡಳಿತ ನಡೆದಿದೀವ ಅಂತಕ್ಕಂಥದ್ದು ಪ್ರಶ್ನೆ ಆರ್ಥಕವಾಗಿದೆ. ಇವತ್ತು ಮಲ್ಲಿಕಾರ್ಜುನ ಖರ್ಗೆ ಅವ್ರಿಗೆ ಮಾಡಿರ್ತಕ್ಕಂಥ ಅವಮಾನ ಅಲ್ಲ, ಇದು ಇಡೀ ದೇಶದ ದಲಿತ ಜನಾಂಗಕ್ಕೆ, ಹಿಂದುಳಿದ ವರ್ಗದವರಿಗೆ, ಅಲ್ಪಸಂಖ್ಯಾತರಿಗೆ ಮಾಡಿರ್ತಕ್ಕಂಥ ಆತ್ಮಗೌರವದ ಧಕ್ಕೆ ಅಂತ ನಾವು ಹೇಳಬೇಕಾಗುತ್ತೆ. ಸಂವಿಧಾನ ಏನ್ ಹೇಳುತ್ತೆ? ಈ ದೇಶದಲ್ಲಿ ಬದುಕ್ತಕ್ಕಂಥ ಪ್ರತಿಯೊಬ್ಬ ನಾಗರಿಕ ಕೂಡ ಗೌರವಯುತವಾಗಿ ಬದುಕ್ತಕ್ಕಂಥ ಒಂದು ಅವಕಾಶವನ್ನು ಕಲ್ಪಿಸಿಕೊಟ್ಟಿದೆ. ಸಂವಿಧಾನನೇ ಗೊತ್ತಿಲ್ಲ ಇದಕ್ಕೆ. ಎಲ್ಲ ಅಂಗಸಂಸ್ಥೆಗಳನ್ನ ತನ್ನ ವಶದಲ್ಲಿ ಇಟ್ಕೊಂಡು ಇವತ್ತು ಸರ್ವಾಧಿಕಾರವನ್ನು ನಡೆಸ್ತಕ್ಕಂಥ ಕೇಂದ್ರ ಸರ್ಕಾರವನ್ನ ನಾವು ಇವತ್ತು ಏನ್ ಮಾಡ್ಬೇಕು? ಧಿಕ್ಕರಿಸಬೇಕಾಗಿದೆ. ಜನ ಇವತ್ತು ಜಾಗೃತರಾಗಬೇಕಾಗಿದೆ. ಒಂದು ಘಟನೆಗಳಲ್ಲ ರೀ ಇದು. ಇವತ್ತು ಸ್ವತಂತ್ರ ಬಂದು ಇಷ್ಟು ವರ್ಷ 80 ವರ್ಷ ಆಯ್ತು, ಮೊನ್ನೆ ಆಚರಣೆ ಮಾಡಿದ್ವಿ ನಾವು. ಇದಕ್ಕಿಂತ ಹಿಂದಿನ ಘಟನೆಗಳನ್ನ ನೋಡ್ತೀವಿ. ಸುಪ್ರೀಂ ಕೋರ್ಟ್ ಜಡ್ಜ್ ಮೇಲೆ ಶೂ ಎಸೆತ ಮಾಡಿದ್ರು. ಇವತ್ತು ನಮ್ಮ ರಾಜಕೀಯ ಮುತ್ಸದ್ದಿ ಅಂತಹ ಒಬ್ಬ ದಲಿತ ನಾಯಕನ ಮೇಲೆ ಇವತ್ತು ಅವಮಾನ ಮಾಡಿರ್ತಕ್ಕ ಮೈದಾನವನ್ನ ಸ್ವಚ್ಛ ಮಾಡೋದಲ್ಲ, ನಿಮ್ಮ ಮನಸ್ಸಲ್ಲಿ ತುಂಬು ಇಟ್ಕೊಂಡಿರ್ತಕ್ಕಂಥ ಜಾತೀಯತೆಯ ಕೊಳಕನ್ನೇ ಫಸ್ಟ್ ಸ್ವಚ್ಛ ಮಾಡ್ಕೊಳ್ಳಿ. ನೀವು ಈ ದೇಶ ಉದ್ಧಾರ ಆಗೋದಿಲ್ಲ ನಿಮ್ಮಿಂದ. ಈ ದೇಶದ ಮೂಲ ನಿವಾಸಿಗಳು ನಾವು ಕಣ್ರಿ. ಇತಿಹಾಸವನ್ನ ತೆಗೆದು ನೋಡ್ರಿ. ನೀವ್ ಯಾರು ಹಿಂದೂ ಧರ್ಮವನ್ನ ಅಥವಾ ಹಿಂದುತ್ವವನ್ನ ಗುತ್ತಿಗೆ ಮಾಡ್ಕೊಂಡಿದ್ದೀರಾ? ನೀವು ಎಲ್ಲಿದ್ರಿ ಹಿಂದೂ ಧರ್ಮದ ಉದ್ಧಾರಕರು? ಹಾಗಾದ್ರೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಹಿಂದೂಗಳಲ್ಲ? ಅವ್ರಿಗೆ ಅವಮಾನ ಮಾಡಿದೀಯಲ್ಲ, ಎಲ್ಲಿ ಹೋಗಿದ್ರಿ? ಕಣ್ಮುಚ್ಕೊಂಡು ಕೂತಿದ್ದೀರಾ ನೀವು? ನಾಚಿಕೆ ಆಗ್ಬೇಕು ನಿಮ್ಗೆ. ನೋಡಿ, ಇವತ್ತು ನಾವೆಲ್ಲ ಸಮಾಧಾನದಿಂದ ಇದೀವಿ ಅಂದ್ರೆ ಅದಕ್ಕೆ ಕಾರಣ ಸಂವಿಧಾನ ನಮ್ಗೆ ಒಂದು ಒಳ್ಳೆಯ ರೀತಿ ನೀತಿಯನ್ನ ಕಲಿಸಿದೆ, ಒಂದು ಸಂಸ್ಕಾರವನ್ನ ಕಲಿಸಿದೆ. ಹಾಗಂತ ನಾವು ಸುಮ್ಮನಿರ್ತೀವಿ ಅಂತ ನೀವು ಯಾರು ತಿಳ್ಕೊಬೇಡಿ. ದಯಮಾಡಿ ನಾವು ಹೇಳ್ತೀವಿ, ನಾವೆಲ್ಲರೂ ಕೂಡ ಇವತ್ತು ಜಾಗೃತರಾಗಿ ಈ ಸರ್ಕಾರವನ್ನ ವರ್ಗದವರು ಇವತ್ತು ರೈತಾಪಿ ಸಮುದಾಯದಿಂದ ಒಂದು ಬಲಹಟ್ಟ ಸಮುದಾಯವಾಗಿ ಆರ್ಥಿಕವಾಗಿ ಸಬಲೀಕರಣಗೊಳ್ತಿರುವಂತಹ ಸಂದರ್ಭದಲ್ಲಿ ಇದನ್ನ ಎಲ್ಲಾರು ಮಾಡಿ ಇವತ್ತು ಅಲ್ಪಸಂಖ್ಯಾತರಿಂದನೇ ನಾವು ದೂರ ಇಡುವಂತ ಕೆಲಸ, ಹಿಂದುಳಿದ ವರ್ಗದವರಿಂದ ಅವ್ರನ್ನ ದೂರ ಇಡುವಂತ ಕೆಲಸ, ದಲಿತರಿಂದ ಅವ್ರನ್ನ ದೂರ ಇಡುವಂತ ಕೆಲಸವನ್ನ ಮಾಡುವಂತಹ ಒಂದು ಮನಸ್ಥಿತಿ ಇವತ್ತು ಬಿಜೆಪಿ ಅವರಲ್ಲಿದೆ. ಬಂಧುಗಳೇ, ಇವತ್ತು ನಮ್ಮ ದಲಿತರು ನಾವು ಯೋಚನೆ ಮಾಡಬೇಕಾಗಿದೆ, ಹಿಂದುಳಿದ ವರ್ಗದವರು ಯೋಚನೆ ಮಾಡಬೇಕಾಗಿದೆ. ಇವತ್ತು ನಿಜವಾದ್ದನ್ನು ಅವರು ಯೋಚನೆ ಇರುವಂತದ್ದು ನಾವು ಹೇಳ್ತಾ ಬಂದಿದ್ದೀವಿ. ಮೊದಲಿಂದ ನಮ್ಮ ಪ್ರೊಫೆಸರ್ ಕೃಷ್ಣಪ್ಪನವ್ರು ಹೇಳ್ತಾ ಇದ್ರು, ಖಂಡಿತವಾಗಿ ಈ ದೇಶದಲ್ಲಿ ಬಿಜೆಪಿ ಅವರ ವಿರೋಧಿಗಳು ಮುಸ್ಲಿಮ್ಸ್ ಅಲ್ಲ, ಅವ್ರಿಗೆ ನಿಜವಾಗ್ಲೂ ನಮ್ಮ ದಲಿತರನ್ನು ತುಳಿಬೇಕಾಗಿದೆ. ದಲಿತರನ್ನು ತುಳಿಬೇಕು ಅನ್ನೋಂತಾದ್ರೆ ಅವರಿಂದ ನಮ್ಮ ಕಸ ಎತ್ತಕ್ಕೆ ಇಟ್ಕೊಂಡಿದೀವಿ. ನಮ್ಮನ್ನ ಎಲ್ಲ ಕೊನೆ ಹಂತದ ಕೆಲಸಗಳನ್ನು ಮಾಡ್ಲಿಕ್ಕೆ ಇರುವಂತವ್ರು ಆ ಸಮುದಾಯ, ಶೂದ್ರ ಸಮುದಾಯ. ಇವತ್ತು ಎಲ್ಲ ಒಂದು ಕಡೆಗೆ ಪ್ರಬಲರಾಗಿದ್ರೆ, ವಿದ್ಯಾವಂತರಾದ್ರೆ, ಸಂಘಟಿತರಾದ್ರೆ, ಇವತ್ತು ಬೇರೆ ಮೇಲ್ವರ್ಗದ ಒಂದು 2-3% ಇರುವಂತವರಿಗೆ 3.5% ಇರುವಂತವರಿಗೆ ಉಳಿಗಾಲಿಲ್ಲ ಅಂತ ಒಂದು ಮನಸ್ಥಿತಿನ ಅವತ್ತೇ ಅವರು ಅಂದ್ಕೊಂಡಿದ್ರು. ಅದೇ ಕಾರಣಕ್ಕೆ ಇವತ್ತು ನಾನು ಬಹಳ ಸ್ಪಷ್ಟವಾಗಿ ಇಲ್ಲಿರುವಂತ ನಮ್ಮ ದಲಿತ ಮುಖಂಡರುಗಳು, ದಲಿತ ಸಂಘಟನೆಯ ಸ್ನೇಹಿತರುಗಳು ಬಹಳ ಜನ ಬೇರೆ ಬೇರೆ ವಿಚಾರಕ್ಕೆ ಯಾರಿಗೋ ಎಲ್ಲೋ ಆಗಿದೆ ಅಂತ ಇಲ್ಲಿ ಜೆಂಡಾ ಹಿಡ್ಕೊಂಡು ಬಂದು ಪ್ರತಿಭಟನೆ ಮಾಡ್ರಿ. ಅದ್ರ ಜೊತೆಗೆ ಇವತ್ತು ನಮ್ಮ ಸಮುದಾಯದಲ್ಲಿ, ನಮ್ಮ ಕುಟುಂಬದಲ್ಲಿ, ನಮ್ಮ ವರ್ಗದಲ್ಲಿ, ನಮ್ಮ ಮನೆಯಲ್ಲಿ, ನಮ್ಮ ಹಿರಿಯ ಅಂತವರಿಗೆ ಇವತ್ತು ಆಗಿರುವಂತ ಅವಮಾನಕ್ಕೆ ಇವತ್ತು ದಲಿತ ಇದು ಸಂಘಟನೆಗಳು 1 ಇದಾವೋ 10 ಇದಾವೋ 25 ಆಗ್ಲಿ, ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ದಲಿತರು ಧ್ವನಿ ಎತ್ತಲಿಕ್ಕೆ, ದಲಿತರ ಪರವಾಗಿ ಧ್ವನಿ ಎತ್ತಲಿಕ್ಕೆ ನೀವು ಮಾಡಿ. ಆದ್ರೆ
ಖರ್ಗೆ ಅವರಿಗೆ ಆದಂತ ಅವಮಾನಕ್ಕೆ ನೀವು ಧ್ವನಿ ಎತ್ತಾ ಇರುವಂತದ್ದು ಇದೆಯಲ್ಲ ಈ ದಲಿತ ಚಳವಳಿಗಳ ಸಂಘಟನೆಗಳು, ಇದಕ್ಕಿಂತ ದುರಂತ ಬೇರೆದಿದೆಯಾ? ಇದಕ್ಕಿಂತ ಬೇರೆ ಅವಮಾನಗಳು ಬೇಕಾಗಿದೆಯಾ? ಯಾಕೆ ಹೇಳಿದ ಕೆಲವೊಂದು ಕಡೆ ಯಾರೋ ಒಂದು ಫೀಡ್ಬ್ಯಾಕ್ ಮಾಡ್ಬೇಕಾ ನಿಮಗೆ ಇಂಥದ್ದಕ್ಕೆಲ್ಲ ಮಾಡ್ಲಿಕ್ಕೆ? ಇದು ನಮಗೆ ಬಹಳ ನೋವಾಗಿರುವಂತದ್ದು. ಯಾಕೆಂದ್ರೆ ನಾವು 15 ವರ್ಷ ದಲಿತ ಚಳವಳಿಯಲ್ಲಿ ಸಕ್ರಿಯವಾಗಿ ಕೆಲಸ ಮಾಡ್ಕೊಂಡು ಬಂದಿದ್ವಿ. ಇವತ್ತು ಬೇರೆ ರೀತಿಯಾದಂತ ಒಂದು ಪಕ್ಷದಲ್ಲಿ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ವಿ. ನಾನಿವತ್ತು ದಲಿತ ಮುಖಂಡರುಗಳಿಗೆ ಕೆಲವು ಯಾರೋ ಒಬ್ರು ಕರೆದು ಅಂತ ಯಾವುದೋ ಒಂದು ಪಕ್ಷದ ಪರವಾಗಿ ಹೋಗ್ತೀರಿ, ಇಲ್ಲಿ ಬೇಡ ನೀವು ಮಾಡಿ ಇವತ್ತು ನಡೆಸ್ತಾ ಇದ್ದಾರೆ. ಆದ್ರೆ ವಸ್ತುಸ್ಥಿತಿ ಏನಾಗಿದೆ? ಮಲ್ಲಿಕಾರ್ಜುನ ಖಾರ್ಗೆ ಅಂತವರು ಭಾಷಣ ಮಾಡಿದ ಜಾಗವನ್ನ ಒಬ್ಬ ಅಸ್ಪೃಶ್ಯ ಭಾಷಣ ಮಾಡ್ದ ಅಂತ ಹೇಳಿ ಆ ನೆಲವನ್ನ ಗಂಗಾಜಲ ಹಾಕಿ ಹೊಡಿತಾರೆ. ಇದು ಎಂತ ಅಪಮಾನ! ಕೇವಲ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಮಾಡಿದ ಅಪಮಾನ ಮಾತ್ರ ಅಲ್ಲ, ಅದು ಸಂವಿಧಾನಕ್ಕೆ ಮಾಡಿದ ಅಪಮಾನ, ಈ ದೇಶದ ದಲಿತ ಸಮುದಾಯಕ್ಕೆ ಮಾಡಿದಂತ ಅಪಮಾನ ಇದು. ಈ ರೀತಿಯ ಅಪಮಾನವನ್ನ ಇಡೀ ದಲಿತ ಸಮುದಾಯಕ್ಕೆ ಮಾಡಿದಂತಹ ಈ ಬಿಜೆಪಿ ಮತ್ತು RSS ನ ಬೆಂಬಲಿತ ಜನರು, ಅವರು ಈ ದೇಶದ ನಿಜವಾದ ದೇಶದ್ರೋಹಿಗಳು. ಒಂದು ಸಂವಿಧಾನವನ್ನು ವಿರೋಧ ಮಾಡುವಂತವರು, ಸಂವಿಧಾನದ ಹೆಸರಿನಲ್ಲಿ ಆಡಳಿತ ನಡೆಸುವವರು ದಲಿತ ಸಮುದಾಯಕ್ಕೆ ಮಾಡಿದ ಈ ಅಪಮಾನ ಅದು ಸಂವಿಧಾನ ವಿರೋಧಿ ದೇಶದ್ರೋಹಿ ಕೃತ್ಯ ಆಗಿದೆ. ಆದ್ರಿಂದ ನಾವು ಒತ್ತಾಯ ಮಾಡ್ತೀವಿ. ಯಾರಿಗೆ ಒತ್ತಾಯ ಮಾಡೋದು? ಈ ದೇಶವನ್ನು ಆಳುವವರೇ ಕೋಮುವಾದಿಗಳಾಗಿದ್ದಾರೆ. ನಮಗೆ ಯಾರಿಗೆ ಮನವಿ ಕೊಡಬೇಕು, ಯಾರಿಗೆ ಒತ್ತಾಯ ಮಾಡಬೇಕು ಅನ್ನೋದೇ ಪ್ರಶ್ನೆ ಆಗಿದೆ. ಸೋಗಲಾಡಿಗಳು ಬಿಜೆಪಿಗಳು 80 ವರ್ಷ ಆಗಿದೆ ಸ್ವಾತಂತ್ರ್ಯ ಬಂದು. ಸಮಾನತೆ ಆಗಬೇಕು, ರಾಷ್ಟ್ರ ಸಮಾನತೆಯಲ್ಲಿ ಇರಬೇಕು, ಮೇಲು ಕೀಳು ಇರಬಾರ್ದು ಅಂತ ಭಾಷಣ ಹೊಡೆಯೋರು ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ಇವತ್ತು ದೇಶದ ಪ್ರಧಾನಿಗೆ ಸರಿಸಮಾನ. ಈ ದೇಶದ ಮಹಾನ್ ವ್ಯಕ್ತಿ, ಕೆಳ ಹಂತದಲ್ಲಿ ಹುಟ್ಟಿ ಅನೇಕ ಕಷ್ಟಗಳನ್ನು ಕಂಡು ಈ ದೇಶದ ಅತ್ಯುನ್ನತ ರಾಜ್ಯಸಭೆಯ ವಿರೋಧ ಪಕ್ಷದ ನಾಯಕರಾಗಿ ಪ್ರಧಾನಮಂತ್ರಿಗೆ ಸರಿಸಮಾನವಾದ ಯಾವುದೇ ಆ ಥರದ ಮಹಾನ್ ವ್ಯಕ್ತಿ ಖರ್ಗೆ ಸಾಹೇಬರು. ಅವರು ಮಾಡಿದಂಥ ಭಾಷಣದ ಸ್ಥಳವನ್ನ ಗೋಮೂತ್ರ ಸ್ವಿಚ್ ಮಾಡಿದ್ರು. ನಾಚಿಕೆ ಆಗ್ಬೇಕು ಬಿಜೆಪಿಯವರಿಗೆ, RSS ನಾಚಿಕೆ ಆಗ್ಬೇಕು. ಎಲ್ಲಿದೆ ನಿಮ್ಮ ಸಮಾನತೆ? ದೇಶದಲ್ಲಿ ಕೊಳಕ್ ಭಾಷಣ ಮಾಡ್ತಾರ, ಹಿಂದೂ ಮುಸ್ಲಿಂ ಅಂತ ಹಚ್ಚಿ ಕೋಮುಗಳಿಗೆ ಸೃಷ್ಟಿ ಮಾಡಿ ನಾಟಕ ಆಡಿ ನೀವು ಅಧಿಕಾರಕ್ಕೆ ಬರೋದು. ನೀವು ನೇರ ದಾರಿಯಲ್ಲಿ ಬನ್ನಿ.